ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ನಮಗಿನ್ನೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಎಷ್ಟು ಜನಕ್ಕೆ ಬಂದಿದೆ, ಯಾವಾಗ ಬರುತ್ತೆ ನಮಗೂ ಹೇಳಿ ಅಂತ. ವಿಡಿಯೋದಲ್ಲಿ ತಿಳಿಸ್ತೀನಿ. ಇನ್ನು ಎಷ್ಟು ಜನಕ್ಕೆ ಬಂದಿದೆ, ಇನ್ನು ಎಷ್ಟು ಜನಕ್ಕೆ ಬರಬೇಕು, ಯಾವಾಗ ಬರುತ್ತೆ ಏನು ಪ್ರತಿಯೊಂದನ್ನು ಕೂಡ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ತುಂಬ ಜನ ಒಂದು 50% ಕಮೆಂಟ್ ಮಾಡಿರ ನಮಗೆ ಹಣ ಬಂದಿದೆ 21ನೇ ಕಂತಿನ ಹಣ ಅಂತ. ಇನ್ನೂ ಒಂದು 50% ಜನ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಯಾಕೆ ಅಂತಂದರೆ ಇವಾಗ ಇಷ್ಟು ದಿವಸದಿಂದ ಅಂದರೆ ಇವಾಗ ಫ್ರೈಡೇ ಶುಕ್ರವಾರದಿಂದ ಹಣ ಜಮೆ ಆಗಲಿಕ್ಕೆ ಶುರುವಾಗಿರೋದಿಲ್ಲ. ಅಲ್ಲಿಂದ ಇವತ್ತಿನವರೆಗೂ ಕೇವಲ ಒಂದು 50 to 60% ಜನಗಳಿಗಷ್ಟೇ ಹಣ ಜಮೆ ಆಗಿರೋದು. ಇನ್ನೂ ಒಂದು 40% ಮಹಿಳೆಯರಿಗೆ ಜಮೆ ಆಗಬೇಕಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಮುಂಚೆನೇ ತಿಳಿಸಿದ್ದಾರೆ, 10 ದಿನ ಟೈಮ್ ಕೊಡಿ, 10 ದಿವಸದಲ್ಲಿ ನಿಮಗೆ 21ನೇ ಕಂತಿನ ಹಣ ಎಲ್ಲ ಮಹಿಳೆಯರಿಗೂ ಕೂಡ ಜಮೆ ಆಗುತ್ತೆ ಅಂತ. ಸೊ ಹಾಗಾಗಿ ಪ್ಲೀಸ್ ವೆಯ್ಟ್ ಮಾಡಿ. ಖಂಡಿತ ಹೇಳೋಕ್ಕಾಗಲ್ಲ, ಇವತ್ತಾರು ಬರ್ಬೋದು, ನಾಳೆ ಬರ್ಬೋದು, ನಾಡಿದ್ದು ಬರ್ಬೋದು, ಅಥವಾ ನಿಮಗೆ ಇವತ್ತು ಬೆಳಗ್ಗೆ ಬಂದಿರ್ಬೋದು. ಖಂಡಿತ ಬಂದೇ ಬರುತ್ತೆ. ಒಂದ್ಸತಿ DBTಗೆ ಹಾಕಿದ್ದಾರೆ ಅಂದಮೇಲೆ ಅದಕ್ಕೆ ಗೌರ್ಮೆಂಟ್ ಹಾಲಿಡೇ, ಸಂಡೇ ಆ ಥರ ಯಾವುದೂ ಇರೋದಿಲ್ಲ. ಅದು ಪ್ರತಿದಿನ ಇಷ್ಟು ಲಕ್ಷ ಜನಕ್ಕೆ ಅಂತ ಇರುತ್ತೆ. ಸೊ ಅದು ರ್ಯಾಂಡಮ್ ಆಗಿ ಹಣ ಜಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಚಿಂತೆ ಪಡೋ ಅಗತ್ಯ ಇಲ್ಲ. ಖಂಡಿತ ಒಂದು ನಿಮಗೆ ಇನ್ನೊಂದು 10 ಡೇಸ್ ಅಂದರೆ ಈಗ ಇವಾಗ ವರಮಹಾಲಕ್ಷ್ಮಿ ಹಬ್ಬದ ದಿವಸದಿಂದ 10 ಡೇಸ್ ಒಳಗೆ ಬರುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ಸ್ವಲ್ಪ ಬರೋದು ತಡ ಆಗಿರ್ಬೋದು ಅಷ್ಟೇ. ಒಟ್ಟಿನಲ್ಲಿ ಹಣ ಜಮೆ ಆಗಿರೋದಂತೂ ನಿಜ, 100% ಬಂದೇ ಬರುತ್ತೆ. ಪ್ಲೀಸ್ ವೆಯ್ಟ್ ಮಾಡಿ. ಹಾಗೆ 22ನೇ ಕಂತಿನ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರಾ, ನಿಮಗೆ ಈ ತಿಂಗಳು ಎಂಡಿಂಗಲ್ಲಿ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಗಸ್ಟ್ ಎಂಡಷ್ಟೊತ್ತಿಗೆ 22ನೇ ಕಂತಿನ ಹಣ ಕೂಡ ಕ್ಲಿಯರ್ ಆಗುತ್ತೆ. ಅಂದರೆ ಗೌರಿ ಗಣೇಶ ಹಬ್ಬದಷ್ಟೊತ್ತಿಗೆ ಹೋಪ್ಫುಲಿ ಹಬ್ಬಕ್ಕಿಂತ ಮುಂಚೆನೇ ಹಣ ಜಮೆ ಮಾಡಿದ್ರೆ ಮಹಿಳೆಯರಿಗೂ ಕೂಡ ಖುಷಿ ಆಗುತ್ತೆ. ಬಟ್ ಗೌರಿ ಗಣೇಶ ಹಬ್ಬದ ಒಳಗೆ ಹಣ ಜಮೆ ಮಾಡುವಂಥ ಪ್ರಯತ್ನ ನಮ್ದಿರುತ್ತೆ ಅಂದ್ಬಿಟ್ಟು ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಪ್ರೆಸ್ ಮೀಡಿಯಾ ಮುಂದೆ ಹೇಳಿದ್ದಾರೆ. ನೋಡೋಣ, ಹಬ್ಬದಷ್ಟೊತ್ತಿಗೆ ಜಮೆ ಆದರೆ ಮಹಿಳೆಯರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ, ಹಬ್ಬದ ಖರ್ಚಿಗೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಏನು ಅಂತ. ಹಾಗೆ ನಿಮಗೆ ಹಣ ಬಂದಿದೆಯಾ ಇಲ್ಲ ಅಂತ ಕಮೆಂಟ್ ಮಾಡಿ. ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ರೀಸೆಂಟ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಿನ್ನೆ ನಾನು ಕಿಸಾನ್ ವಿಕಾಸ್ ಪತ್ರ ಅಂದ್ಬಿಟ್ಟು ಒಂದು ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಅದು ನೀವು ಒಂದ್ಸತಿ ಡೆಪಾಸಿಟ್ ಮಾಡಿದ್ದೀರಾ ಅಂದರೆ ನಿಮಗೆ ಮೆಚುರಿಟಿ ಪೀರಿಯಡ್ ಅಷ್ಟೊತ್ತಿಗೆ ನಿಮ್ಮ ಹಣ ಡಬಲ್ ಆಗಿ ನಿಮಗೆ ಅಮೌಂಟ್ ಬರುತ್ತೆ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಎಲ್ಲ ಅಪ್ಲೈ ಮಾಡಬೇಕು, ಏನು ಡಾಕ್ಯುಮೆಂಟ್ ಏನೆಲ್ಲ ಕೊಡಬೇಕು, ಎಲ್ಲ ಅಪ್ಲೈ ಮಾಡಬೇಕು, ಪ್ರತಿಯೊಂದನ್ನು ಕೂಡ ತಿಳಿಸಿದ್ದೀನಿ. ಸೊ ವಿಡಿಯೋ ಇಂಟ್ರೆಸ್ಟ್ ಇತ್ತು ಅಂದರೆ ವಿಡಿಯೋನ ಚೆಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.